ಪ್ರಾರಂಭ ಮಾಡಿಕೊಡ್ತಾರೆ. ನಾವೆಲ್ಲರೂ ಕೂಡ ಅದನ್ನ ಅಂದು ಪುನೀತರಾಗೋಣ. ಸಾಷ್ಟಾಂಗ ನಮಸ್ಕಾರ ಸ್ವಾಮಿ, ಅನಂತ ಸಾಷ್ಟಾಂಗ ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹೌದಿಲ್ಲ? ಅದೇ ಅದೇ ಅದೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಜಯತ್ಯಜೋ ಖಂಡ ಗುಣೋರು ಮಂಡಲಃ ಜಯತ್ಯಜೋ ಖಂಡ ಗುಣೋರು ಮಂಡಲಃ ಸದೋಜಿತ ಜ್ಞಾನ ಮರೀಚಿಮಾಲಿ ತದೋದಿತ ಜ್ಞಾನ ಮರೀಚಿಮಾಲಿ ಸ್ವಭಕ್ತ ಹಾರ್ದೋಚ್ಚ ತಮೋ ನಿಹಂತ ಸುಭಕ್ತ ಹಾರ್ದೋಚ್ಚ ತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ. ಶ್ರೀಮದಾಚಾರ್ಯರು ವೇದವ್ಯಾಸ ದೇವರ ನಮನವನ್ನ ಮಾಡುತ್ತಾ ಇದ್ದಾರೆ. ವೇದವ್ಯಾಸ ದೇವರಿಂದ ರಚಿತವಾದಂತಹ ಶ್ರೀಮನ್ ಮಹಾಭಾರತದ ತಾತ್ಪರ್ಯ ನಿರ್ಣಯವನ್ನ ಮಾಡುವುದಕ್ಕೆ ಹೊರಟಿದ್ದಾರೆ. ಆದ್ದರಿಂದ ಆ ಗ್ರಂಥಕರ್ತೃಗಳಾದ ವೇದವ್ಯಾಸ ದೇವರ ನಮನವನ್ನ ಮೊಟ್ಟ ಮೊದಲು ಮಾಡುತ್ತಾ ಇದ್ದಾರೆ ಈ ಅಧ್ಯಾಯದಲ್ಲಿ. ಆ ವೇದವ್ಯಾಸ ದೇವರು ಹೇಗಿದ್ದಾರೆ ಅಂದ್ರೆ ಸೂರ್ಯನಂತೆ ಇದ್ದಾರೆ. ಸೂರ್ಯ ಹೇಗೆ ಕತ್ತಲೆಯನ್ನ ನಿವಾರಣೆ ಮಾಡಿ ಬೆಳಕನ್ನ ಕೊಡುತ್ತಾನೆ, ಹಾಗೆ ವೇದವ್ಯಾಸ ದೇವರೆಂಬ ಸೂರ್ಯರು ಅಜ್ಞಾನವೆಂಬ ಕತ್ತಲೆಯನ್ನ ನಿರಾಕರಣೆ ಮಾಡಿ ಜ್ಞಾನವೆಂಬ ಪ್ರಕಾಶವನ್ನ ನಮಗೆಲ್ಲ ನೀಡುತ್ತಾರೆ. ಆದ್ದರಿಂದ ಅವರು ಸೂರ್ಯ ಇದ್ದಂತೆ ಅಂತ ಶ್ರೀಮದಾಚಾರ್ಯರು ವೇದವ್ಯಾಸ ದೇವರನ್ನ ಸೂರ್ಯ ಅಂತ ವರ್ಣನೆ ಮಾಡಿದ್ದಕ್ಕೋಸ್ಕರನೇ ಟೀಕಾಕೃತ್ಪಾದರು ಕೂಡ ಶ್ರೀಮನ್ಯಾಯ ಸುಧಾದಲ್ಲಿ ಏನ ಪ್ರಾದುರಭಾವಿ ಭೂಮಿ ವಲಯೇ ವ್ಯಸ್ತಾರಿ ಓಸಂತತಿ ಪ್ರಾಬೋಧಿಷ್ಯತಿ ಪಂಕಜಂ ಕರುಣಯ ಪ್ರಾಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸಮನಾಯಿ ಸಾಧನಿಕರಶ್ಚಾಕಾರಿ ಸನ್ಮಾರ್ಗಗಸ್ತೇನ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ಅಂತ ವೇದವ್ಯಾಸ ದೇವರನ್ನ ಸೂರ್ಯ ಎಂಬುದಾಗಿಯೇ ಟೀಕಾಕೃತ್ಪಾದರು ಕೂಡ ವರ್ಣನೆ ಮಾಡಿದ್ದುಂಟು. ಆದ್ದರಿಂದ ಜಯತ್ಯಜೋ ಖಂಡ ಗುಣೋರು ಮಂಡಲಃ, ಸಮಗ್ರವಾದಂತಹ ಏನು ಜ್ಞಾನಾನಂದಾದಿ ಅನಂತ ಗುಣಗಳಿವೆ, ಆ ಗುಣಗಳಿಂದ ಪರಿಪೂರ್ಣನಾಗಿರತಕ್ಕಂಥವನು ಪರಮಾತ್ಮ. ಜಯತ್ಯಜೋ ಖಂಡ ಗುಣೋರು ಮಂಡಲಃ, ಹೇಗೆ ಸೂರ್ಯ ಒಂದು ಮಂಡಲದಲ್ಲಿದ್ದಾನೆ ಹಾಗೆ ಈ ಗುಣಗಳ ಸಮುದಾಯದ ಮಧ್ಯದಲ್ಲೇನೆ ಪರಮಾತ್ಮ ಇದ್ದಾನೆ. ಅರ್ಥಾತ್ ಆ ಗುಣಸ್ವರೂಪಿಯಾಗಿ ಭಗವಂತ ಇದ್ದಾನೆ. ಸೂರ್ಯನಿಗೆ ಕಿರಣಗಳಿವೆ. ಇಲ್ಲಿ ಜಯತ್ಯಜೋ ಖಂಡ ಗುಣೋರು ಮಂಡಲ ಸದೋಜಿತ ಜ್ಞಾನ ಮರೀಚಿ ಮಾಲಿ, ಯಾವಾಗಲೂ ಉದಯಿಸಿದ ಸೂರ್ಯ. ಈ ಸೂರ್ಯನಿಗೆ ಉದಯ ಇದೆ, ಅಸ್ತ ಇದೆ. ಆದರೆ ವೇದವ್ಯಾಸ ದೇವರೆಂಬಂತಹ ಸೂರ್ಯರಿಗೆ ಅಸ್ತವೇ ಇಲ್ಲ. ಸದೋಜಿತ ಜ್ಞಾನ ಮರೀಚಿ ಮಾಲಿ, ಯಾವಾಗಲೂ ಉದಯಿಸಿದವರು, ಯಾವಾಗಲೂ ಉದಯಿಸಿದ ಜ್ಞಾನವೆಂಬಂತಹ ಕಿರಣಗಳು ಇವರಿಗೆ ಉಂಟು ಅಂತ. ಅವರು ಬಾಹ್ಯವಾದ ಕತ್ತಲೆಯನ್ನ ಸೂರ್ಯ ನಿರಾಕರಣೆ ಮಾಡಿದರೆ, ಇವರು ಸ್ವಭಕ್ತ ಹಾರ್ದೋಚ್ಚ ತಮೋನಿ ಹಂತ, ಹೃದಯದಲ್ಲಿರುವಂತಹ ಅಜ್ಞಾನವೆಂಬಂತಹ ಕತ್ತಲೆಯನ್ನ, ಅನಾದಿಯಾದಂತಹ ಅಜ್ಞಾನ, ಸಂಸಾರಕ್ಕೆ ಕಾರಣವಾದ ಅಜ್ಞಾನ, ಆ ಅಜ್ಞಾನವನ್ನೇ ನಿವಾರಣೆ ಮಾಡಿ ಜ್ಞಾನದ್ವಾರ ಮೋಕ್ಷವನ್ನ ಕೊಡುವಂಥವರು. ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ, ಅಂತಹ ವೇದವ್ಯಾಸ ದೇವರೂಪಿಯಾದಂತಹ ಪರಮಾತ್ಮ ಜಯತಿ ಅಂತ. ಜಯತಿ ಅಂದ್ರೆ ಉತ್ಕೃಷ್ಟೋ ವರ್ತತೆ, ಸರ್ವೋತ್ತಮನಾಗಿದ್ದಾನೆ ಪರಮಾತ್ಮ ಅಂತ. ಜಯತಿ ಎನ್ನುವುದಕ್ಕೆ ಗೆಲ್ಲುತ್ತಾನೆ ಅಂತ ಅರ್ಥ ಹೇಗಿದೆಯೋ ಹಾಗೆ ಜಯತಿ ಎನ್ನುವುದಕ್ಕೆ ಉತ್ಕರ್ಷ ಅಂತ ಅರ್ಥ ಇದೆ. ಸರ್ವೋತ್ಕೃಷ್ಟನಾಗಿ ಪರಮಾತ್ಮ ಇದ್ದಾನೆ ಅಂತ ಅರ್ಥವನ್ನ ತಿಳಿಸ್ತಾರೆ. ಜಯತ್ಯಜೋ ಕ್ಷೀಣ ಸುಖಾತ್ಮ ಬಿಂಬ, ಜಯತ್ಯಜೋ ಕ್ಷೀಣ ಸುಖಾತ್ಮ ಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತಃ ಸದೋಜಿತಃ
ಐಶ್ವರ್ಯಕಾಂತಿ ಪ್ರತತಃ ಸದೋದಿತಃ ಸ್ವಭಕ್ತ ಸಂತಾಪ ದುರಿಷ್ಟ ಹಂತ ಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರಮಾಹ ರಾಮಾವತಾರೋ ಹರಿರೀಶ ಚಂದ್ರಮಾಃ. ಮಹಾಭಾರತದ ತಾತ್ಪರ್ಯ ನಿರ್ಣಯವನ್ನ ರಚನೆ ಮಾಡಲು ಹೊರಟಂತಹ ಶ್ರೀಮದಾಚಾರ್ಯರು ಮಹಾಭಾರತದಲ್ಲಿ ವನಪರ್ವದಲ್ಲಿ ರಾಮಾಯಣದ ಕಥಾಭಾಗವೂ ಬರ್ತದೆ. ಆದ್ದರಿಂದ ರಾಮಾಯಣದ ಕಥಾವನ್ನು ನಿರ್ಣಯ ಮಾಡ್ತಾ ಇದ್ದಾರೆ. ರಾಮಾಯಣದ ಕಥಾವನ್ನು ವಿಸ್ತೃತವಾಗಿ ನಿರ್ಣಯ ಮಾಡಿದ್ರೂ ಕೂಡ ಅದಕ್ಕೂ ಹೆಚ್ಚು ವಿಸ್ತೃತವಾಗಿ ಮಹಾಭಾರತದ ಕಥಾ ನಿರ್ಣಯ ಮಾಡಿದ್ದರಿಂದ ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ ಹೆಸರಿದೆ ಅಂತ ಒಂದು. ಜೊತೆಗೆ ಮಹಾಭಾರತದಲ್ಲಿಯೂ ರಾಮಾಯಣದ ಕಥಾ ಸೇರಿದೆ ಎನ್ನುವುದಕ್ಕಾಗಿ ಮಹಾಭಾರತ ತಾತ್ಪರ್ಯ ನಿರ್ಣಯ ಅನ್ನೋ ಹೆಸರನ್ನೇ ಇಟ್ಟಿದ್ದಾರೆ ಅಂತ. ಅಂತೂ ರಾಮಾಯಣದ ಕಥಾವನ್ನು ನಿರ್ಣಯ ಮಾಡಲು ಹೊರಟದ್ದರಿಂದ ಆ ರಾಮದೇವರ ಗ್ರಂಥ ಕರ್ತೃಗಳಾದ ವೇದವ್ಯಾಸದೇವರ ನಮಸ್ಕಾರದ ಜೊತೆಗೆ ಗ್ರಂಥ ಪ್ರತಿಪಾದ್ಯನಾದಂತಹ ಆ ಗ್ರಂಥದಲ್ಲಿ ಯಾವ ರಾಮಾಯಣದ ನಿರ್ಣಯ ಮಾಡಲಿಕ್ಕೆ ಹೊರಟಿದ್ದಾರೋ ಆ ರಾಮಾಯಣದ ಮುಖ್ಯ ಕಥಾವಸ್ತುವಾದ ರಾಮನ ಸ್ಮರಣೆಯನ್ನು ಮಾಡಿ ರಾಮನ ಅನುಗ್ರಹವನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ವೇದವ್ಯಾಸದೇವರನ್ನು ಸೂರ್ಯ ಅಂತ ವರ್ಣನೆ ಮಾಡಿದರೆ ರಾಮದೇವರನ್ನು ಚಂದ್ರ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಶಾಂತ ಮೂರ್ತಿ ಶ್ರೀರಾಮಚಂದ್ರ ಅಂತ, ರಾಮಚಂದ್ರ ಅಂತೆ ಪ್ರಸಿದ್ಧಿ ಇದೆ. ಆದ್ದರಿಂದ ಆ ರಾಮಚಂದ್ರನನ್ನು ಚಂದ್ರ ಅಂತ, ಚಂದ್ರ ಹೇಗೆ ತಾಪವನ್ನ ಪರಿಹಾರ ಮಾಡ್ತಾನೆ, ತನ್ನ ಭಕ್ತರ ನಾನಾ ವಿಧವಾಗಿರತಕ್ಕಂತಹ ಏನು ಅನಿಷ್ಟಗಳಿವೆ, ಕಷ್ಟಗಳಿವೆ, ಪಾಪಗಳಿವೆ, ಆ ಎಲ್ಲವುಗಳನ್ನ ನಿರಾಕರಣೆ ಮಾಡುವಂತಹ, ನಿರಸನ ಮಾಡುವಂತಹ ಚಂದ್ರನಂತೆ ಇದ್ದಾನೆ ಶ್ರೀರಾಮಚಂದ್ರ. ಈ ಚಂದ್ರನಿಗೆ ಶುಕ್ಲ ಪಕ್ಷದಲ್ಲಿ ವೃದ್ಧಿ, ಕೃಷ್ಣ ಪಕ್ಷದಲ್ಲಿ ಕ್ಷಯ ಆಗ್ತಾ ಹೋಗ್ತದೆ. ಆದರೆ ಈ ರಾಮಚಂದ್ರನಿಗೆ ಮಾತ್ರ ಜಯತ್ಯಜ ಅಕ್ಷೀಣ ಸುಖಾತ್ಮ ಬಿಂಬ, ಇವನಿಗೆ ಕ್ಷಯ ಇಲ್ಲ, ಅಕ್ಷೀಣ ಸುಖಾತ್ಮ ಬಿಂಬ, ಕ್ಷಯ ಇಲ್ಲದಂತಹ ಸುಖಸ್ವರೂಪನಾದಂತಹ ಆ ಬಿಂಬ ಆ ಶ್ರೀರಾಮಚಂದ್ರನ ಸ್ವರೂಪ ಇದೆ ಅಂತ. ಈ ಚಂದ್ರಬಿಂಬಕ್ಕೆ ಕ್ಷಯ ಇದೆ, ಶ್ರೀರಾಮಚಂದ್ರನ ಸ್ವರೂಪಕ್ಕೆ ಕ್ಷಯ ಇಲ್ಲ. ಇದು ಜಡ. ಭಗವಂತ ಸುಖಸ್ವರೂಪನಾಗಿರುವಂತಹ ಬಿಂಬ, ಚಂದ್ರಚೇತನ, ಆದರೆ ಚಂದ್ರಬಿಂಬ ಇದು ಜಡ. ಇಲ್ಲಿ ಭಗವಂತನ ಶರೀರ ಇವುಗಳಿಗೆ ಭೇದ ಇಲ್ಲ. ಹೀಗಾಗಿ ಭಗವಂತ ಜ್ಞಾನಾನಂದ ಸ್ವರೂಪಿಯಾದರೆ ಆ ಭಗವಂತನ ದೇಹವೂ ಜ್ಞಾನಾನಂದ ಸ್ವರೂಪಿಯಾದದ್ದು. ಅಂತಹ ಕ್ಷಯರಹಿತವಾದ ಜ್ಞಾನಾನಂದ ಸ್ವರೂಪವಾದಂತಹ ಶರೀರವುಳ್ಳ ಚಂದ್ರ, ಬಿಂಬವುಳ್ಳವನು ಶ್ರೀರಾಮಚಂದ್ರ ಅಂತ. ಈ ಚಂದ್ರನಿಗೆ ಜನ್ಮ ಇದೆ. ಈ ಚಂದ್ರ ಸಮುದ್ರದಲ್ಲಿ ಹುಟ್ಟಿದ ಅಂತ, ಸಮುದ್ರ ಮಥನ ಕಾಲದಲ್ಲಿ ಅಲ್ಲಿ ಹುಟ್ಟಿದ್ದಾನೆ ಅಂತ ಹೇಳ್ತಾರೆ. ಅದೇ ರೀತಿ ಆ ಚಂದ್ರನಿಗೆ ಜನ್ಮವನ್ನ ಪುರಾಣಗಳಲ್ಲಿ ಬೇರೆ ಬೇರೆ ರೀತಿಯಿಂದ ತಿಳಿಸ್ತಾರೆ. ಆದರೆ ಅತ್ರಿ ನೇತ್ರ ಸಮುದ್ಭವ ಅಂತ. ಆದರೆ ಪರಮಾತ್ಮನಿಗೆ ಮಾತ್ರ ಜನ್ಮ ಇಲ್ಲ. ಅಜಃ ಜಯತ್ಯಜಃ ಅಕ್ಷೀಣ ಸುಖಾತ್ಮ ಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತಃ. ಚಂದ್ರ ಹೇಗೆ ತನ್ನ ಕಾಂತಿಯಿಂದ ಎಲ್ಲ ಕಡೆಗೆ ಹರಡಿದ್ದಾನೆ, ಹಾಗೆ ಹರಡುತ್ತಾನೆ. ಈ ಪರಮಾತ್ಮ ತನ್ನ ಸಾಮರ್ಥ್ಯ, ಶಕ್ತಿ ಎನ್ನುವ ಕಾಂತಿಯಿಂದಲೇ ಎಲ್ಲ ಕಡೆಗೆ ಹರಡಿದ್ದಾನೆ. ಇದರರ್ಥ ಅವನ ಐಶ್ವರ್ಯದ, ಸಾಮರ್ಥ್ಯದ, ಶಕ್ತಿಯ, ಸ್ವಾತಂತ್ರ್ಯದ ಕಾರ್ಯ ಪ್ರಪಂಚದ ಎಲ್ಲ ಕಡೆಗೂ ನಮಗೆ ತೋರಿ ಬರ್ತದೆ. ಚಂದ್ರನ ಕಾಂತಿ ಹೇಗೆ ಎಲ್ಲ ಕಡೆಗೆ ತೋರ್ತದೋ, ಭಗವಂತನ ಸಾಮರ್ಥ್ಯದ ಕಾರ್ಯಗಳು ಪ್ರಪಂಚದೊಳಗೆ ಎಲ್ಲ ಕಡೆಗೆ ತೋರ್ತದೆ. ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತ. ಇವನು ಕೂಡ ಅಸ್ತ ಇಲ್ಲ, ಯಾವಾಗಲೂ ಉದಿತನಾದಂಥವನು. ವೇದವ್ಯಾಸದೇವರು ಸೂರ್ಯ, ಅವರು ಯಾವಾಗಲೂ ಉದಯಿಸಿರ್ತಾರೆ. ರಾಮ ಚಂದ್ರ, ಅವನು ಯಾವಾಗಲೂ ಉದಯಿಸಿರ್ತಾನೆ. ಸೂರ್ಯ ಚಂದ್ರರು ಅಸ್ತ ಆಗದಂತೆ ಉದಯಿಸಿದ ಸ್ವರೂಪವುಳ್ಳವರು. ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತ ಸ್ವಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರ ಹರಿಹಿ ಈಶ ಚಂದ್ರಮಾಹ ಎಂಬುದಾಗಿ ವರ್ಣನೆಯನ್ನ ಮಾಡಿದ್ದಾರೆ. ಇದೇ ರೀತಿ ಜಯತ್ಯಸಂಖ್ಯೋರು ಬಲಾಂಬಪೂರ ಬಲಾಂಬುಪೂರ ಗುಣೋಚ್ಚ ರತ್ನಾಕರ ಆತ್ಮವೈಭವ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀಭಿರಾಪ್ಯ
ಸದಾ ಸದಾತ್ಮಜ್ಞ ನದೀಭಿರಾಪ್ಯಃ ಕೃಷ್ಣಾವತಾರೋ ಹರಿರೇಕ ಸಾಗರಃ. ಅವತಾರೋ ಹರಿರೇಕಸಾಗರಃ. ಶ್ರೀಕೃಷ್ಣ ಪರಮಾತ್ಮನನ್ನ ಸಾಗರ ಎಂಬುದಾಗಿ ವರ್ಣನೆ ಮಾಡಿದ್ದಾರೆ. ಯಾಕೆಂದ್ರೆ ಜಯತ್ಯಸಂಖ್ಯೋರು ಬಲಾಂಬು ಪೂರಃ, ಅಸಂಖ್ಯವಾದಂತಹ ಆ ಅದ್ಭುತವಾದ ಏನು ಪರಮಾತ್ಮನ ಸಾಮರ್ಥ್ಯ ಇದೆ, ಬಲ ಇದೆ, ಅದೇ ಒಂದು ದೊಡ್ಡದಾದ ಆ ಅಂಬುಪೂರ ಜಲರಾಶಿ. ಆ ಪರಮಾತ್ಮನಲ್ಲಿ ಅಪಾರವಾದ ಬಲವೇ ಜಲ. ಜಯತ್ಯಸಂಖ್ಯೋರು ಬಲಾಂಬುಪೂರ ಗುಣೋಚ್ಚ ರತ್ನಾಕರ ಆತ್ಮವೈಭವ. ಅದ್ಭುತವಾದಂತಹ ಅನಂತವಾದ ಏನು ಗುಣಗಳಿವೆ, ಜ್ಞಾನಾನಂದಾದಿ ಗುಣಗಳು, ಆ ಗುಣಗಳೇ ಪರಮಾತ್ಮನಲ್ಲಿ ಇರುವ ರತ್ನಗಳು. ಸಮುದ್ರದಲ್ಲಿ ಹೇಗೆ ರತ್ನಗಳಿರುತ್ತದೋ ಭಗವಂತನಲ್ಲಿ ಆ ಗುಣಗಳೇ ರತ್ನಗಳಿದ್ದಂತೆ. ಸಮುದ್ರಕ್ಕೆ ನದಿಗಳೆಲ್ಲ ಬಂದು ಸೇರ್ತವೆ, ಭಗವಂತನಲ್ಲಿ ಎಲ್ಲ ಜ್ಞಾನಿಗಳು ಬಂದು ಸೇರ್ತಾರೆ. ಸದಾತ್ಮಜ್ಞ ನದೀಭಿರಾಪ್ಯ. ನಿರ್ದೋಷನಾದ ಗುಣಪೂರ್ಣನಾದ ಪರಮಾತ್ಮ ಸದಾತ್ಮ, ಅವನನ್ನ ತಿಳಿದ ಜ್ಞಾನಿಗಳೆಂಬ ನದಿಗಳು ತಮ್ಮ ಸಾಧನೆಯನ್ನ ಮುಗಿಸಿಕೊಂಡು ಮೋಕ್ಷದಲ್ಲಿ ಈ ಪರಮಾತ್ಮನನ್ನೇ ಹೊಂದುತ್ತಾರೆ. ಆದ್ದರಿಂದ ಸದಾತ್ಮಜ್ಞ ನದೀಭಿ ಆಪ್ಯ. ಕೃಷ್ಣಾವತಾರ ಹರಿ ಏಕ ಸಾಗರ, ಮುಖ್ಯ ಸಾಗರ, ಸ್ವತಂತ್ರನಾದಂತಹ ಸಾಗರದಂತೆ. ಸಾಗರಕ್ಕೆ ಪರಿಮಿತಿ ಇದೆ, ಪರಮಾತ್ಮ ಮಾತ್ರ ಅಪರಿಮಿತವಾದ ಜ್ಞಾನಾನಂದಾದಿಗಳಿಂದ ಕೂಡಿದಂತಹ ಸಾಗರನಾಗಿದ್ದಾನೆ ಎಂಬುದಾಗಿ ವರ್ಣನೆಯನ್ನ ಮಾಡಿದ್ದಾರೆ. ಆ ಮಹಾಭಾರತದ ಮುಖ್ಯ ಪ್ರತಿಪಾದ್ಯ ಕೃಷ್ಣ. ಅಂತಹ ಆ ವೇದವ್ಯಾಸ ದೇವರು, ರಾಮ, ಕೃಷ್ಣ ಮೂರು ರೂಪಗಳಿಂದಲೂ ಪರಮಾತ್ಮ ಜಯತಿ ಸರ್ವೋತ್ಕೃಷ್ಟನಾಗಿದ್ದಾನೆ ಎಂಬುದಾಗಿ ವರ್ಣನೆ ಮಾಡಿದಂತಹ ಒಂದು ವಿಶಿಷ್ಟವಾದ ಪ್ರಸಂಗ ಇದು. ಮೂರು ಅವತಾರಗಳ ವರ್ಣನೆಯನ್ನ ಮಾಡಿದ್ದು. ಈಗ 2 ಅಧ್ಯಾಯಗಳನ್ನ ಮುಗಿಸಿ 3ನೆಯ ಅಧ್ಯಾಯಕ್ಕೆ ನೀವೆಲ್ಲ ಪ್ರವೇಶ ಮಾಡಿದ್ದೀರಿ. ಪಂಡಿತ ವೆಂಕಣ್ಣಾಚಾರ್ಯರು ಚೆನ್ನಾಗಿ ಟೀಕಾಕೃತ್ಪಾದರ ಅಕ್ಷೋಭ್ಯ ತೀರ್ಥರ, ಟೀಕಾಕೃತ್ಪಾದರ ರಘುನಾಥ ತೀರ್ಥರ ಸನ್ನಿಧಾನದಿಂದ ಪಾಠವನ್ನ ಹೇಳ್ತಾ ಇದ್ದಾರೆ. ಸುಮಧ್ವ ವಿಷಯವನ್ನ ಕೇಳಿದ್ದರ ಹೇಳಿದ್ದರ ಒಂದು ಫಲ ತಾತ್ಪರ್ಯ ನಿರ್ಣಯವನ್ನ ಓದುವ ಸೌಭಾಗ್ಯ ನಿಮಗೆ ಸಿಕ್ಕಿದೆ. ಇದೇ ರೀತಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಇಷ್ಟ ಮಿತ್ರರನ್ನ ಕರೆದುಕೊಂಡು ತಾತ್ಪರ್ಯ ನಿರ್ಣಯವನ್ನ ಚೆನ್ನಾಗಿ ಅಧ್ಯಯನ ಮಾಡಿ, ಪಾರಾಯಣ ಮಾಡಿ ಜನ್ಮವನ್ನ ಪೂರ್ಣ ಸಾರ್ಥಕ ಮಾಡಿಕೊಳ್ಳಬೇಕು. ಸಹಸ್ರಾರು ಪ್ರಮೇಯಗಳನ್ನ ಶ್ರೀಮದಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅದನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಹರಿವಾಯು ಗುರುಗಳ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗಬೇಕು. ಏನು ಸಾಷ್ಟಾಂಗ ಅನಂತ ನಮಸ್ಕಾರ ಸ್ವಾಮಿಗಳಿಗೆ. ಪರಮಾನುಗ್ರಹ ಇದೇ ರೀತಿ ಕೃಪಾದೃಷ್ಟಿ ಇರ್ಲಿ, ಎಲ್ಲರ ಮೇಲೂ ಇರ್ಲಿ, ನಮ್ಮ ಮೇಲೂ ಇರ್ಲಿ ಸ್ವಾಮಿ. ತಮ್ಮನ್ನು ವಿಘ್ನ ಕೊಟ್ಟು ನಾವು ಮಾಡಿಸಿ ಕ್ಷಮಿಸ್ಬೇಕು ಸ್ವಾಮಿ. ಅನಂತ ಸಾಕು. ರಾಮ 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 ರಾಮ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಸತ್ಯಾತ್ಮ ತೀರ್ಥ ಗುರು ಮಹಾರಾಜ ಕಿ ಜೈ.